ನಮಸ್ಕಾರ ಸ್ನೇಹಿತರೆ, ಹುರಿಗಡಲೆ ತಂಬಿಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಸುಲಭ ಇದು ಹಾಗೂ ಹೆಲ್ತಿಕರ. ಇದರಲ್ಲಿ ಹುರಿಗಡಲೆ, ಪುಟಾಣಿ ಹಿಟ್ಟು, ಶೇಂಗಾ ಹಾಗೂ ಎಳ್ಳು ಸೇರಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 4-5 ಟೇಬಲ್ ಸ್ಪೂನ್ ಶೇಂಗಾವನ್ನು ಹುರಿದುಕೊಳ್ಳಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಸಿಪ್ಪೆ ಸುಲಿಬೇಕು. ಆ ಥರದಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಕಡೆ ತಟ್ಟೆಯಲ್ಲಿ ಎತ್ತಿಟ್ಟುಕೊಂಡು ಆರಲು ಬಿಡಿ. ಹಾಗೆ ಬಿಳಿ ಎಳ್ಳು ಕೂಡ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಹಾಗೂ ಕರಿ ಎಳ್ಳು 2-3 ಟೇಬಲ್ ಸ್ಪೂನ್ ಕರಿ ಎಳ್ಳು ತೆಗೆದುಕೊಂಡು ಅದು ಕೂಡ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಮಾಡಿ ಇಟ್ಟುಕೊಳ್ಳಿ. ಶೇಂಗಾ ಬೀಜ ಈ ಥರದಲ್ಲಿ ಸಿಪ್ಪೆ ಇಟ್ಟುಕೊಳ್ಳಿ. ಹಾಗೆ ಇದಕ್ಕೆ ಪುಟಾಣಿ ಹುರಿಗಡಲೆ 1 ಪಟ್ಟಲು ಹುರಿಗಡಲೆಯನ್ನು ತೆಗೆದುಕೊಂಡು ಇದು ಪೌಡ್ರ್ ಮಾಡಿ ಜರಡಿ ಹಿಡಿದು ಇಟ್ಟುಕೊಳ್ಳಿ. ಹಾಗೆ ಇದಕ್ಕೆ 3/4 ಕಪ್, ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ 3/4 ಹಾಕಿ, ಇಲ್ಲಾಂದರೆ ಅರ್ಧ ಕಪ್ಪು ಸಾಕು. ಅರ್ಧ ಕಪ್ಪು ಬೆಲ್ಲ ಹಾಗೂ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿದರೆ ಅಂದು ಬೆಲ್ಲ ಕರಗಬೇಕು, ಅಂದರೆ ಚೆನ್ನಾಗಿರುತ್ತೆ. ಈ ಬೆಲ್ಲ ಜಾಸ್ತಿ ಪಾಕ ಮಾಡೋಕ್ಕೆ ಹೋಗ್ಬಾರ್ದು, ಓನ್ಲಿ ಬೆಲ್ಲ ಕರಗಬೇಕಷ್ಟೇ. ತುಪ್ಪದಲ್ಲಿ ಕರಗುವವರೆಗೆ ಕೈ ಆಡಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಲಿಕ್ವಿಡ್ ಥರ ಬರಬೇಕು, ಆ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಇವಾಗ ಈ ಪೌಡ್ರನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಫಸ್ಟು ಹುರಿಗಡಲೆ ಪೌಡ್ರನ್ನು ಹಾಕಿ, ಹಾಗೆ ಎಳ್ಳು, ಶೇಂಗಾ, ಕೊಬ್ಬರಿ ಹಾಗೂ ಗಸಗಸೆ ಬೇಕಂದ್ರೆ ಹಾಕಿ, ಅಥವಾ ಏಲಕ್ಕಿ ಪೌಡ್ರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಇವಾಗ ಪಾಕ ಮಾಡೋದೇನು ಬೇಡ, ಬೆಲ್ಲ ಕರಗಿರುತ್ತೆ ಚೆನ್ನಾಗಿ. ನೋಡಿ, ಈ ಥರದಲ್ಲಿ ಬೆಲ್ಲ ಕರಗಿ ಚೆನ್ನಾಗಿ ಬಂದಿರುತ್ತೆ, ಆದರೆ ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಇದು ನೀವೇನು ಒಂದೆಳೆ ಪಾಕ ಅದು ಏನೂ ಬೇಕಾಗಲ್ಲ, ನಾರ್ಮಲ್ ಬೆಲ್ಲ ಕರಗಿದ ಮೇಲೆ ನೀವು ಮಿಕ್ಸ್ ಮಾಡಿ ಇಟ್ಟುಕೊಂಡೆ ಈ ಹುರಿಗಡಲೆ ಹಿಟ್ಟಿಗೆ ಹಾಕಬೇಕು. ಮೊದಲೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಹಾಕಿ, ಕಮ್ಮಿ ಆತಂದರೆ ಫುಲ್ ಎಲ್ಲದೂ ಹಾಕಿಕೊಳ್ಳಿ. ನೋಡಿ, ಈ ಥರದಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದರೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, 1 ಸ್ಪೂನ್ ಹಾಕಿ ಫಸ್ಟು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಕ್ಕೆ ಬರಬೇಕು. ಆ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಳ್ಳು, ಶೇಂಗಾ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಹುರಿಗಡಲೆಯನ್ನು ಸ್ವಲ್ಪ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದಾಗುತ್ತೆ. ವೆಯ್ಟ್ ಲಾಸ್ ಮಾಡುವುದಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಎಳ್ಳು ಮಿಕ್ಸ್ ಆಗಿರೋದ್ರಿಂದ ಅದು ಕೂಡ ಬೆನಿಫಿಟ್ ಚೆನ್ನಾಗಿರುತ್ತೆ. ಎಳ್ಳು ಕೂಡ ಮಿಕ್ಸ್ ಆಗಿರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಇದು ಚರ್ಮಕ್ಕೂ ಒಳ್ಳೆಯದು, ಮೂಳೆಗಳಿಗೂ ಒಳ್ಳೆಯದು. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ. ಇದರಲ್ಲಿ ಒಣ ಕೊಬ್ಬರಿನೂ ಯೂಸ್ ಮಾಡಿರ್ತೈತಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ಲಡ್ಡು ಈ ಥರದಲ್ಲಿ ಮಾಡ್ಕೊಂಡು ತಿಂದ್ರೂ ಇದು ಚೆನ್ನಾಗಿರುತ್ತೆ. ಹಬ್ಬಕ್ಕಂತ ಅಲ್ಲ, ಯಾವಾಗ ಬೇಕಂದ್ರೂ ನೀವು ಮಾಡ್ಕೋಬೋದು, ತುಂಬಾ ರುಚಿಕರ. ಇದರಲ್ಲಿ ಶೇಂಗಾ ಕೂಡ ಯೂಸ್ ಮಾಡೋದ್ರಿಂದ ಇದು ಕೂಡ ಹೆಲ್ತಿಕರವಾದ ರೆಸಿಪಿ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ. ತಂಬಿಟ್ಟುಂಡೆ, ಹುರಿಗಡಲೆ ತಂಬಿಟ್ಟುಂಡೆ, ಇವಾಗ ಇದಕ್ಕೆ ಪುಟಾಣಿ ಕೂಡ ಅಂತಾರೆ, ಲಡ್ಡು ಹುರಿಗಡಲೆ ಉಂಡೆ ರೆಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.